ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರಲ್ಲಿ ವಂದಿಸುತ್ತಾ ಒಂದೆರಡು ತದನುಡಿಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು ಮೂಲತಃ ವಿಜಯಪುರ. ನಾನು ಇಲ್ಲಿ ನಮ್ಮ ಅತ್ತಿ ಮಾವರ ಜೊತೆಗೆ ಸುಮಾರು 20 ವರ್ಷ ಹಿಂದುಗಡೆ ಬಂದಿದ್ದೆ. ನಾನಲ್ಲಿ ಅವಾಗ ನಮ್ಮ ಅತ್ತಿ ಮಾವರು ಇಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದರು. ಅದಾದ ನಂತರ ನನಗೆ ಶುಗರ್ ಬಂತು. ಶುಗರ್ ಬರೋಣ ಯೋಗ ಅಂತೇಳಿ ಬಂದೆ, ಕಡಿಮೆ ಮಾಡ್ಕೋಬೋದು. ಯೋಗದಿಂದ ಅದೆಲ್ಲ ನಿವಾರಣೆ ಮಾಡಿಕೊಂಡೆ. ಜೊತೆಗೆ ಯೋಗ ಒಂದಿಷ್ಟು ಒಂದು 15-20 ಕ್ಲಾಸ್ ಹುಬ್ಬಳ್ಳಿಯಲ್ಲಿ ಮಾಡಿ ಒಂದ್ಸಲ ಯೋಗ ಪ್ರಾಣಾಯಾಮ ಧ್ಯಾನ ಮಾಡ್ತೀವಿ. ಒಂದ್ಸಲ ಧ್ಯಾನ ಕೂತಾಗ ಈ ಒಮ್ಮೆ ಬಸವನಂದ ಸ್ವಾಮೀಜಿಯವರು ಕಣ್ಮುಂದೆ ಬಂದರು. ಅದಕ್ಕೆ ಇದೇ ಒಂದು 15 ದಿವಸ ಹಿಂದುಗಡೆ ನಾನು ವೃತ್ತಿಯಿಂದ ನೀರಾವರಿಯಲ್ಲಿ ಇಂಜಿನಿಯರ್ ಇದ್ದೀನಿ. ಧಾರವಾಡ ಆಫೀಸಿಗೆ ಬಂದಾಗ ಇಲ್ಲಿ ಬಂದು ಹೋಗಿ ಅವಾಗ ಸ್ವಾಮೀಜಿಯವರು ಅಮಾಸಿ ಬರ್ತಾರೆ ಬರ್ರಿ ಅಂತಂದರು. ಅವಾಗ ನಾನು ಮನಸ್ಸು ಮಾಡಿದೆ, ನಾನು ಜೊತೆಗೆ ಒಂದಿಷ್ಟು ಯೋಗ ಬಂಧುಗಳನ್ನ ಕರ್ಕೊಂಡ್ಬರೋಣ. ಅವ್ರಿಗೆ ಒಂದು ಸ್ವಲ್ಪ ಸಮಸ್ಯೆ ಇರ್ತಿದೆ ಆರೋಗ್ಯದ್ದು, ಅವ್ರ ಬಗ್ಗೆ ನಿಸರ್ಗ ಚಿಕಿತ್ಸೆ ಪಡಿಬೇಕು ಅಂಥೇಳಿ ಇವತ್ತಿನ ದಿವಸ ನಾವೆಲ್ಲರೂ ಒಂದು 25 ಜನ ಇಲ್ಲಿ ಯೋಗ ಬಂಧುಗಳೆಲ್ಲ ಬಂದಿದ್ದೆವು. ಬೆಳಗ್ಗೆ ಇಲ್ಲಿ ಬಂದು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿದ್ರು. ಈಗ ಸ್ವಾಮೀಜಿಯವರ ದರ್ಶನ ಆಯಿತು, ಅವರ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಸಿಕ್ತು. ಇಲ್ಲಿ ಆಹ್ಲಾದಕರ ವಾತಾವರಣದಿಂದ ನಮಗೆ ಭಾಳ ಮನಸ್ಸಿಗೆ ಚೈತನ್ಯ ಮೂಡಿತು. ಜೊತೆಗೆ ಈಗ ಈ ಕಾರ್ಯಕ್ರಮ ಆದಂತೂ ನಾವೆಲ್ಲರೂ ಸ್ವಾಮೀಜಿಯವರ ಚಿಕಿತ್ಸಾತ್ಮಕ ಏನಿದೆ ಅದರ ಮಾರ್ಗದರ್ಶನವನ್ನು ಪಡೆದು ನಾವೆಲ್ಲ ಸದೃಢ ಆಗೋಣ, ಇನ್ನೂ ಆರೋಗ್ಯದಲ್ಲಿ ಸುಧಾರಣೆ ಮಾಡೋಣ. ಯೋಗ ಅಂತಂದರೆ ನಾನು ಯೋಗ ಬಗ್ಗೆ ಹೇಳ್ಕೊಂಡ್ರೆ ನಾನು ಯೋಗ ಬಂದ ಮೇಲೆ ನನ್ನ ನಾರ್ಮಲ್ ಆಗ್ತೀವಿ ಶುಗರ್ ಲೆವೆಲ್ ಜೊತೆಗೆ ಓಕೆ. ಹೀಗಾಗಿ ಸಂಬಂಧಪಟ್ಟಿಂದ ಈಗ ನಾವೆಲ್ಲರೂ ಆಶೀರ್ವಾದ ಪಟ್ಟು ಭಾಳ ಖುಷಿ ಅನಿಸ್ತು. ಇನ್ನು ಮುಂದಿನ ಜೊತೆ ಪ್ರತಿ ಸಲನೂ ನಾವು ಈ ಒಂದು ಶಿವಾನುಭವಗೋಷ್ಠಿಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನಮಗೆ ಅವಕಾಶ ಮಾತಾಡೋ ಅವಕಾಶ ಮಾಡಿಕೊಟ್ಟಂಥ ಸ್ವಾಮೀಜಿಯವರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಹರಿ